ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ನೋಡಿ, ರಾತ್ರಿ 8 ಗಂಟೆ ಆಯಿತು. ಹಾಗೆ ಅನ್ನಕ್ಕಿಟ್ಟಿದ್ದೀನಿ. ಈ ಕಡೆ ಬದನೆಕಾಯಿ ಗ್ಯಾಸಲ್ಲಿ ಸುಟ್ಕೋತಾ ಇದ್ದೀನಿ, ಭರ್ತ್ ಮಾಡಬೇಕಂತ ಹೇಳಿ. ಬೆಳಗ್ಗೆ ಸಾರಷ್ಟೇ ಮಾಡಿದ್ದೆ, ಟೈಮ್ ಇರಲಿಲ್ಲ. ಹೀಗಾಗಿ ಈಗ ಸ್ವಲ್ಪ ಭರ್ತ್ ಮಾಡ್ಕೊಳ್ಳೋಣ ಅಂತ ಬದನೆಕಾಯಿ ಸುಡ್ತಾ ಇದ್ದೀನಿ. ಹಾಗೆ ದೋಸೆ ನೆನೆಸಿಟ್ಟಿದ್ದೀನಿ, ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ರುಬ್ಬಿಕೊಂಡು ಇಡಬೇಕು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೋಬೇಕು. ಹಾಗೆ ಫಾಲ್ ಹಚ್ಚೋದಿತ್ತು, ಒಂದೆರಡು ಫಾಲು, ಅದು ಹಚ್ಚಿ ಮುಗಿಸಿದೆ. ಪಿಕೋ ಎಲ್ಲ ಮಾಡಿಕೊಂಡು ಹೆಮ್ಮಿಂಗ್ ಎಲ್ಲ ಮಾಡಿ ಮುಗಿಸಿದೆ. ಹಾಗೆ ಬ್ಲೌಸ್ ಹೆಮ್ಮಿಂಗ್ ಅದು ಇತ್ತು, ಅದು ಮಾಡಿದೆ. ಈಗ ನೋಡಿ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಇದನ್ನಿಷ್ಟು ಮುಗಿಸ್ಕೊಂಡು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ತಾನೇ ನಾವು ಯೂಟ್ಯೂಬಲ್ಲಿ ಮುಂದೆ ಬರಬಹುದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ತಿಳಿಸಿ. ಏನಾದರೂ ತಪ್ಪಿದ್ದಲ್ಲಿ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ಅದರಿಂದ ನಮಗೆ ಮುಂದಿನ ವಿಡಿಯೋ ಹೇಗೆ ಹಾಕಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಇದರಿಂದ. ಈಗ ನೋಡಿ ಸೀಟಿ ಹೊಡಿತಾ ಇದೆ. ಆಫ್ ಮಾಡಿದ್ದೀನಿ ಕುಕ್ಕರು. ಆ ಕಡೆ ಬದನೆಕಾಯಿ ಸುಡ್ತಾ ಇದೆ. ಗ್ಯಾಸಲ್ಲಿ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ, ಚೆನ್ನಾಗಿ ಬೇಗ ಬೇಯುತ್ತೆ. ಭರ್ತ್ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಬದನೆಕಾಯಿ ಇರಬೇಕು, ತುಂಬ ಒಳ್ಳೆಯದು, ಅಂದರೆ ಚೆನ್ನಾಗಾಗುತ್ತೆ. ಬದನೆಕಾಯಿ ಮೇಲೆ ಅದು ಬದನೆಕಾಯಿ ಚೆನ್ನಾಗಿದ್ದರೆ ಭರ್ತು ಚೆನ್ನಾಗಾಗುತ್ತೆ. ಈಗ ನೋಡಿ ದೋಸೆ ಹಿಟ್ಟು ರುಬ್ಬಿಕೊಂಡಿದ್ದೀನಿ. ಈ ಚಳಿಗೆ ದೋಸೆ ಹಿಟ್ಟು ಅಷ್ಟು ಉಬ್ಬಲ್ಲ. ಸೋಡಾ ಹಾಕಿದರೆ ಉಬ್ಬತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೋಡಾ. ಹೀಗಾಗಿ ನಾನು ಸೋಡಾ ಹಾಕಲ್ಲ, ಹಾಗೆ ಇಡ್ತೀನಿ. ಸ್ವಲ್ಪ ಉಬ್ಬಿರುತ್ತೆ, ಪೂರ್ತಿಯಾಗಿ ಉಬ್ಬಿರಲ್ಲ. ಅಷ್ಟು ದೋಸೆ ಅಷ್ಟು ಸ್ಮೂತಾಗಿ ಬರಲ್ಲ. ಆದರೂ ಪರವಾಗಿಲ್ಲ ಅಂತ ಹೇಳಿದೆ ಸೋಡಾ ಹಾಕ್ತಾ ಇಲ್ಲ ನಾನು, ಹಾಗೆ ಇಡ್ತಾ ಇದ್ದೀನಿ. ನೀವು ಉಬ್ಲಿಲ್ಲ ಅಂದರೆ ಯಾವ ಥರ ದೋಸೆ ಮಾಡ್ತೀರಾ ಹೇಳಿ. ಸೋಡಾ ಹಾಕ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನೋಡಿ ದೋಸೆ ಹಿಟ್ಟಾಯಿತು. ಈಗೆಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ಎಲ್ಲ ತೊಳ್ಕೊಂಡು. ಡೈಲಿ ಇದೇ ಕೆಲಸ ನೋಡಿ, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಕ್ಲೀನ್ ಮಾಡೋದು, ಒರೆಸೋದು, ಇದೇ ಕೆಲಸ ನೋಡಿ ಹೆಣ್ಣುಮಕ್ಳದ್ದು. ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಒಂದು ಮಾಡಲಿಲ್ಲ ಅಂದರೂ ನಡೆಯೋದಿಲ್ಲ, ಪ್ರತಿಯೊಂದು ಮಾಡ್ಕೋಬೇಕು. ಹೆಣ್ಣಾದ ಮೇಲೆ ಇಷ್ಟೇ ಇರೋದೇ ನೋಡಿ ಕೆಲಸ. ಎಷ್ಟೇ ಕೆಲಸ ಮಾಡಿದರೂ ಮತ್ತೆ ಕಡಿಮೆನೇ, ಮತ್ತೆ ಕೆಲಸ ಉಳಿದೇ ಬಿಡುತ್ತೆ. ನೋಡಿ ಈಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬದನೆಕಾಯಿ ಎಲ್ಲ ಸುಟ್ಟಾಯಿತು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸಲ ಹೆಣ್ಣಾಗಿ ಹುಟ್ಟಲೇಬಾರ್ದು ಅಂತ ಅನಿಸುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರ ಜನ ಇರ್ತಾರೆ ಈ ಜಗತ್ತಿನಲ್ಲಿ. ಹೆಣ್ಮಕ್ಳಿಗೆ ಸ್ವಲ್ಪನೂ ಗೌರವ ಕೊಡೋದಿಲ್ಲ. ಹೀಗಾಗಿ ಒಂದು ಸಲ ಭಾಳ ಬೇಜಾರಾಗುತ್ತೆ ಮನಸ್ಸಿಗೆ. ನಾವು ಎಷ್ಟೇ ಕಷ್ಟಪಟ್ಟರೂ ಹೆಣ್ಣಿಗೆ
ಗೌರವ ಅನ್ನೋದೇ ಸಿಗೋದಿಲ್ಲಲ್ಲ ಅಂತ ಹೇಳಿ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಏನು ದೇವ್ರು ಬರೆದಿರ್ತಾನೋ ಅದು ನಡೆದೇ ನಡೆಯುತ್ತೆ. ಅದು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಏನು ಮಾಡೋದು, ಎಲ್ಲ ದೇವ್ರ ಇಚ್ಛೆ. ನಾವು ಪಡ್ಕೊಂಡು ಬಂದಿದ್ದನ್ನು ನಾವು ಅನುಭವಿಸ್ಲೇಬೇಕು. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆ ಜೀವನ ಮಾಡಿಕೊಂಡು ಹೋಗೋದು, ದೇವರು ನಂಬಿಕೊಂಡು ಜೀವನ ಮಾಡ್ತಾ ಹೋಗೋದು. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಭಗವಂತನಿಗೆ ಬಿಟ್ಟಿದ್ದು. ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ಕೋತಾ ಇರೋದು. ನಾವು ಸತ್ಯದಿಂದಿದ್ದರೆ ನಮ್ಗೆ ದೇವರು ಒಂದಲ್ಲ ಒಂದು ದಿನ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಜನರಿಗೆ ಮೆಚ್ಚಿಸೋದಕ್ಕಂತೂ ಆಗೋದಿಲ್ಲ. ಜನರು ಹೇಗಿದ್ದರೂ ಮಾತಾಡ್ತಾರೆ, ಒಳ್ಳೆಯವರಿದ್ದರೂ ಮಾತಾಡ್ತಾರೆ, ಕೆಟ್ಟವರಿದ್ದರೂ ಮಾತಾಡ್ತಾರೆ. ಮಾತಾಡೋರಿಗೇನು, ನಾಲಿಗೆ ಎಲುಬಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ಮಾತಾಡತ್ತೆ. ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನಮ್ಮ ಕೆಲಸನ ನಾವು ಮಾಡ್ಕೋ. ಈಗ ನೋಡಿ, ವಾಕಿಂಗಿಗೆ ಬಂದಿದ್ದೆ. ಇಲ್ಲೊಂದು ರತ್ನ ಪಕ್ಷಿ ಇದೆ ನೋಡಿ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ. ಈಗ ನೋಡಿ ಮನೆಗೆ ಬಂದೆ. ಹಾಗೆ ಸ್ವಲ್ಪ ಈಗ ನಾಷ್ಟ ಮಾಡಬೇಕು. ದೋಸೆ ಹಿಟ್ಟಿದ್ದು ರಾತ್ರಿ ರುಬ್ಬಿಟ್ಟಿದ್ದೆ. ಈಗ ದೋಸೆ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ನಾಷ್ಟ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟಿಚ್ ಮಾಡಬೇಕು. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ವಾರ ಇವತ್ತು. ಯಾರ್ಯಾರು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡ್ತೀರಾ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡಿ. ರಾಘವೇಂದ್ರ ಸ್ವಾಮಿಯನ್ನು ನಂಬಿದವರ ಕೈ ಬಿಡೋದಿಲ್ಲ. ರಾಘವೇಂದ್ರ ಸ್ವಾಮಿ ತುಂಬ ಒಳ್ಳೆಯದಾಗತ್ತೆ. ಅವರನ್ನು ನಂಬಿ ಮುಂದೆ ನಡೆಯಿರಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿಲ್ಲ ಅವರು ಒಂದು ಸಲವಾದರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ತುಂಬ ಒಳ್ಳೆಯದಾಗತ್ತೆ. ಏನೇ ಕಷ್ಟ ಇದ್ದರೂ ಕೈ ಬಿಡೋದಿಲ್ಲ. ಅವರನ್ನು ನಂಬಿ ನಿಮ್ಮ ಜೀವನ ಒಳ್ಳೆಯದಾಗತ್ತೆ. ಒಂದು ಸಲ ಹೋಗಿ ಬನ್ನಿ. ಈಗ ನೋಡಿ ಹಂಚು ಕಾಯ್ತಾ ಇದೆ. ದೋಸೆ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ನಾಷ್ಟ ಮಾಡಿಕೊಂಡು ಮತ್ತೆ ಮನೆ ಕೆಲಸ ಅದು ಇದು ಕೆಲಸ ಇದ್ದೇ ಇರುತ್ತೆ. ಅಲ್ಲಿ ಕ್ಲೀನ್ ಮಾಡೋದು, ಇಲ್ಲಿ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಮಾಡ್ಕೋಬೇಕು. ಈ ಥರ ತೆಳ್ಳಗೆ ದೋಸೆ ಹಾಕ್ಕೋಬೇಕು, ಅಂದರೆ ಟೇಸ್ಟಿ ಆಗುತ್ತೆ ತೆಳ್ಳಗೆ ಮಾಡಿಕೊಂಡ್ರೆ. ಈಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕಡೆ ನಾ ಫೋನು ಕೈಲಿ ಹಿಡ್ಕೊಂಡಿದ್ದೀನಿ, ಇಲ್ಲಾಂದರೆ ತೋರಿಸೋದಕ್ಕಾಗಲ್ಲ. ಒಂದು ಕೈಲಿ ಹಿಡ್ಕೊಂಡಿದ್ದೀನಿ, ಒಂದು ಕೈಲಿ ಹಾಕ್ಕೊಂಡಿದ್ದೀನಿ ದೋಸೆನ. ಈಗ ನೋಡಿ ಒಂದು ಮಾಡ್ಕೊಂಡಿದ್ದೀನಿ, ಇನ್ನೊಂದು ಹಾಕಿದ್ದೀನಿ. ಈಗ ನೋಡಿ ಮನೆಯೆಲ್ಲ ನಿಮಗೆ ಒಂದು ಸಲ ತೋರಿಸ್ತಾ ಇದ್ದೀನಿ. ಇವತ್ತು ನೋಡಿ ಸಾಯಿಬಾಬನ ಫೋಟೋ. ಗುರುವಾರ ಇವತ್ತು. ತಿರುಪತಿ ತಿಮ್ಮಪ್ಪ. ಈಗ ನೋಡಿ ಈ ಥರ ಇದೆ ಮನೆಯೆಲ್ಲ. ಹೊರಗಿನ ವಾತಾವರಣ ನೋಡಿ ತುಂಬ ಮೋಡ ಇದೆ. ಆದರೆ ಸ್ವಲ್ಪ ಚಳಿ ಕಡಿಮೆ ಆಗಿದೆ. ಸಂಕ್ರಮಣಕ್ಕೆ ಸ್ವಲ್ಪ ಚಳಿ ಕಡಿಮೆ ಆಗಿದೆ. ಮೊದಲಿನಷ್ಟು ಚಳಿ ಇಲ್ಲ. ಈಗ ನೋಡಿ ದೋಸೆ ತಿರುವು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ನೋಡಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ತೆಳ್ಳಗೆ ಮಾಡಿ ಒಂದು 3 ದೋಸೆ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ನಾಷ್ಟ ಮಾಡಿಕೊಂಡು ಮತ್ತು ಮುಂದಿನ ಕೆಲಸ ಡೈಲಿ ಇರೋದೇ ನೋಡಿ. ಇದು ಮನೆ ಕೆಲಸ. ಏನು ಮರೆತರೂ ಈ ಮನೆ ಕೆಲಸ ಮರೆಯೋ ಹಾಗಿಲ್ಲ. ಹಾಗೆ ಮಾಡ್ತಾನೇ ಇರೋದು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಜೀವನ ಮಾಡೋದಕ್ಕೆ ಆಗಲ್ಲ. ಹೆಣ್ಮಕ್ಳಾದ ಮೇಲೆ ಕೆಲಸ ಮಾಡಲೇಬೇಕು. ಅದೇನು ಬೇಜಾರು ಮಾಡಿಕೊಂಡು ಮಾಡಬಾರ್ದು. ಮನೆ ಕೆಲಸನ ಇಷ್ಟಪಟ್ಟು ಮಾಡಬೇಕು. ಅಂದಾಗಲೇ ಎಲ್ಲ ನಾವು ನೀಟಾಗಿ ಮಾಡ್ಬೋದು.
ನಮ್ಮ ಮನೆ ಕೆಲಸನ ನಾವು ಇಷ್ಟಪಟ್ಟು ಮಾಡಬೇಕು. ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು. ಈಗ ನೋಡಿ ನಮ್ಮ ಮನೆ ಹೊರಗಡೆ ಎಲ್ಲ ಇಲಿಗಳ ಕಾಟ, ಹೆಗ್ಗಣ ಕಾಟ ತುಂಬಾ ಇದೆ. ಎಲ್ಲೂ ಗಲೀಜು ಮಾಡಿ ಇಡೋ ಹಾಗೆ ಇಲ್ಲ, ಅಲ್ಲಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಈಗ ನೋಡಿ ಇದು ಹೂವು ನಮ್ಮ ಗಿಡದಲ್ಲಿ ಆದ ಹೂವು, ಇದು 2 ದಿನದ ಹೂವು. ಇದು ನಿನ್ನೆ ನಾನು ತೆಗೆದು ಫ್ರಿಜ್ಜಲ್ಲಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಇವತ್ತು ನಿನ್ನೆ ಸೇರಿಕೊಂಡು ಈಗ ಮಾಲೆ ಮಾಡ್ತಾ ಇದ್ದೀನಿ. ಈ ಕಾಕಡ ಹೂವಿನ ಸೀಸನ್ ಈಗ. ತುಂಬ ದೊಡ್ಡ ದೊಡ್ಡ ಹೂವು ಇದು, ತುಂಬ ಚೆನ್ನಾಗಿ ಇರುತ್ತೆ. ಸರ ಮಾಡೋದಕ್ಕೂ ಚೆನ್ನಾಗಾಗುತ್ತೆ. ಈ ಥರ ಸರ ಮಾಡ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ಹೂವಿನ ಮಾಲೆ ಮಾಡೋದಕ್ಕೆ ಬರುತ್ತೆ ಕಮೆಂಟ್ ಮಾಡಿ. ಬರಲಿಲ್ಲ ಅಂದವರು ನೋಡಿಕೊಂಡು ಕಲ್ತ್ಕೊಳ್ಳಿ. ಹೆಣ್ಮಕ್ಕಳು ಎಲ್ಲನೂ ಕಲ್ತಿದ್ರೆ ಒಳ್ಳೆಯದು. ಕಲಿತಾನೇ ಇರಬೇಕು ನಾವು ಜೀವನದಲ್ಲಿ. ನಮ್ಗೆ ಗೊತ್ತಿಲ್ಲದನ್ನು ನಾವು ಇನ್ನೊಬ್ಬರದ್ದು ನೋಡಿಕೊಂಡಾದರೂ ನಾವು ಕಲಿತಾನೇ ಇರಬೇಕು. ಎಲ್ಲ ಕಲ್ತ್ಕೊಂಡ್ರೆ ನಮಗೆ ಒಳ್ಳೆಯದು. ನಾವು ಸಾಯುವವರೆಗೂ ಕಲಿಯೋದಂತೂ ಮುಗಿಯೋದೇ ಇಲ್ಲ, ಹಾಗೆ ಕಲಿತಾನೇ ಇರ್ತೀವಿ. ಜೀವನ ನಮಗೆಲ್ಲನೂ ಕಲಿಸ್ಕೊಡುತ್ತೆ, ಪ್ರತಿಯೊಂದನ್ನು ಕಲಿಸ್ಕೊಡುತ್ತೆ ಜೀವನ. ಕಲಿತಾನೇ ಇರಬೇಕು. ಹೆಣ್ಮಕ್ಳು ಎಷ್ಟು ಕಲ್ತ್ರೂ ಕಡಿಮೆನೇ. ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂದ ಮೇಲೆ ನಾವು ಪ್ರತಿಯೊಂದನ್ನು ಕಲಿಬೇಕಾಗತ್ತೆ. ಹೆಣ್ಣಾದ ಮೇಲೆ ಹೆಣ್ಣು ಚೆನ್ನಾಗಿದ್ದರೆ ಎಲ್ಲ ಮನೆಯೂ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಮಾಡಬೇಕು ಸರ. ತುಂಬ ಈಸಿಯಾಗಿದೆ, ಆರಾಮಾಗಿ ನೀವು ಕಲ್ತ್ಕೋಬಹುದು. ಈ ಹೂ ಪೊಣಸೋದು ದಾರ ಅಂತಲೇ ಸಿಗತ್ತೆ ಮಾರ್ಕೆಟಲ್ಲಿ. ಈ ಥರ ಉಂಡೆ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತಾಟಲ್ಲಿ ಉಂಡೆ. ಆ ಥರ ಉಂಡೆ ಸಿಗತ್ತೆ. ಅದನ್ನು ತಂದು ನೀವು ಮಾಲೆನ ಮಾಡ್ಕೋಬೋದು. ಅದು ಸಣ್ಣ ನೀವು ಸ್ಟಿಚ್ಚಿಂಗ್ ಎಲ್ಲ ಮಾಡ್ತೀರಲ್ಲ, ಆ ದಾರದಲ್ಲಿ ಮಾಡೋದಕ್ಕೆ ಸರಿಯಾಗಲ್ಲ. ಈ ಥರ ದಪ್ಪ ದಾರ ಇದ್ದರೆ ಮಾತ್ರ ಸರಿಯಾಗತ್ತೆ. ತುಂಬ ಈಸಿಯಾಗಿದೆ, ನೀವು ಆರಾಮಾಗಿ ಕಲಿಬಹುದು. ನಾವು ಕಲಿಬೇಕಂತ ಮನಸ್ಸು ಮಾಡಿದರೆ ಎಲ್ಲನೂ ಕಲಿಬೋದು. ಮನಸ್ಸು ಮಾಡಬೇಕು, ಎಲ್ಲದಕ್ಕೂ ನಾವು ಮನಸ್ಸು ಮಾಡಿದ್ರೇ ಜೀವನದಲ್ಲಿ ಏನಾದರೂ ನಾವು ಮಾಡ್ಬೋದು. ಇಲ್ಲ ಅಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ನಾವು ನಮ್ಮ ಆಲಸಿತನನ ಮೊದಲು ಬಿಡಬೇಕು. ಯಾರು ಆಲಸಿತನ ಮಾಡ್ತಾರೋ ಅವರು ಜೀವನದಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಆಲಸಿತನವನ್ನು ಬಿಡಬೇಕು. ಮೊದಲು ಆ್ಯಕ್ಟಿವ್ ಆಗಿ ಇರೋದನ್ನು ಕಲಿಬೇಕು. ಆವಾಗಲೇ ನಾವು ಪ್ರತಿಯೊಂದರಲ್ಲೂ ನಾವು ಮಾಡ್ಬೋದು. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಟಿವ್ ಆಗಿದ್ದರೆ ನಮಗೆ ಒಳ್ಳೆಯದು. ನಾವು ಪ್ರತಿಯೊಂದನ್ನು ಮಾಡಿ ನಮ್ಮ ಮನೆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಂಡು ನೀಟಾಗಿ ಇರ್ಬೋದು. ಅದೇ ಸುಮ್ಮನೆ ಆಲಸಿತನ ಮಾಡ್ಕೊಂಡು ಕೂತ್ರೆ ಏನೂ ಆಗಲ್ಲ. ಹಾಗೆ ಕೂತಲ್ಲೇ ಕೂಡ್ತೀವಿ, ಮತ್ತು ಇಲ್ಲದ ರೋಗ ಬಂದು ಸೇರ್ಕೋತವೆ, ಮತ್ತು ಮನಸ್ಸು ಸರಿ ಇರಲ್ಲ. ಕೂತಲ್ಲೇ ಕೂತ್ರೆ ಟೆನ್ಷನ್ ಆಗುತ್ತೆ. ಆಯಿತು ನೋಡಿ, ಮಾಲೆನೂ ಆಯಿತು, ಎಲ್ಲ ಮಾತುಕತೆನೂ ಆಯಿತು ನಿಮ್ಮ ಜೊತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.